Hello everyone, welcome back to my YouTube channel. Today we are going to learn one of the important topics of English grammar, that is parts of speech. English grammar na ಪ್ರಮುಖವಾದ ಟಾಪಿಕ್ ಗಳಲ್ಲಿ ಒಂದಾಗಿರೋ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ, ಹಾಗೆ ಒಂದಷ್ಟು ವಿಚಾರಗಳನ್ನ ಕಲಿಯೋಣ. Friends, in our daily life we use different English words. Even a person who is not fluent in speaking this language also uses different English words in his daily life conversation. So ನಮ್ಮ ನಿತ್ಯ ಜೀವನದಲ್ಲಿ ನಾವು ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇಲ್ಲದೆ ಇರೋ ವ್ಯಕ್ತಿಗಳು ಕೂಡ ಕೆಲವೊಂದು ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡೋದನ್ನ ನಾವೆಲ್ಲ ಕೂಡ ಗಮನಿಸಿರ್ತೀವಿ. The English words that we use in our daily life are categorized as parts of speech based on their use and function. ಸೊ ನಾವು ನಿತ್ಯ ಜೀವನದಲ್ಲಿ ಬಳಸುವಂತಹ ಇಂಗ್ಲಿಷ್ ಪದಗಳನ್ನ ಅವು ಯಾವ ರೀತಿ ಬಳಕೆಯಾಗ್ತಿದೆ, ಅವು ಯಾವ ರೀತಿಯ ಕೆಲಸವನ್ನ ಮಾಡ್ತಿದೆ ಅನ್ನೋ ಆಧಾರದಲ್ಲಿ ಅವುಗಳನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಡಿವೈಡ್ ಮಾಡಲಾಗಿದೆ. ಅಂಡ್ ಇನ್ ಇಂಗ್ಲಿಷ್ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದಾಗ ಇಲ್ಲಿ ನಮಗೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ದ ಫಸ್ಟ್ ಒನ್ ನೌನ್, ಸೆಕೆಂಡ್ ಒನ್ ಪ್ರೊನೌನ್, ಥರ್ಡ್ ಒನ್ adjective, fourth one verb, fifth one adverb, sixth one preposition, seventh one conjunction, and eighth one interjection. So these are the 8 parts of speech. So English grammar ಅಲ್ಲಿ parts of speech ಅಂತ ಬಂದಾಗ ನಮಗೆ 8 parts of speech ಅನ್ನ ನೋಡಬಹುದು. ಸೊ ಆ 8 parts of speech ಯಾವ್ಯಾವುದು ಅನ್ನೋದಾದ್ರೆ, ಮೊದಲನೇದು ನೌನ್, ಎರಡನೇದು ಪ್ರೊನೌನ್, ಮೂರನೇದು adjective, ನಾಲ್ಕನೇದು verb, ಐದನೇದು adverb, ಆರನೇದು preposition, ಏಳನೇದು conjunction, and last one ಅಂದ್ರೆ ಎಂಟನೇದು interjection. Now we are going to learn parts of speech one by one along with the meaning and examples. ಈಗ ನಾವು parts of speech ಅನ್ನ ಒಂದೊಂದಾಗಿ ಅವುಗಳ ಅರ್ಥ ಮತ್ತು ಉದಾಹರಣೆಗಳ ಸಹಿತ ತಿಳ್ಕೊಳ್ಳೋಣ. So the first one is noun. So first one is noun. ಇದನ್ನ ಕನ್ನಡದಲ್ಲಿ ನಾಮಪದ ಅಂತ ಕರೀತಾರೆ. ಕನ್ನಡದಲ್ಲಿ ನೌನ್ ಅನ್ನ ನಾಮಪದ ಅಂತ ಕರೀತಾರೆ. ಸೊ ವಾಟ್ ಈಸ್ ಎ ನೌನ್? ಇಂಗ್ಲಿಷ್ ಅಲ್ಲಿ ನೌನ್ ಅಂದ್ರೆ ಏನು? ನೌನ್ ಮೀನ್ಸ್ ಇಟ್ಸ್ ಎ ನೇಮಿಂಗ್ ವರ್ಡ್. ಸೊ ಇಟ್ಸ್ ವೆರಿ ಸಿಂಪಲ್ ಆರ್ ವೆರಿ ಈಸಿ ಟು ರಿಮೆಂಬರ್. ವಾಟ್ ಈಸ್ ಎ ನೌನ್? ನೌನ್ ರೆಫರ್ಸ್ ಟು ಅ ನೇಮಿಂಗ್ ವರ್ಡ್. ಸೊ ನೌನ್ ಅಂದ್ರೆ ಏನು? ಹೆಸರನ್ನ ಸೂಚಿಸುವ ಪದ. ಸೊ ಇಟ್ಸ್ ವೆರಿ ಸಿಂಪಲ್, ನೀವು ಬಹಳ ಈಸಿಯಾಗಿ ನೆನಪಿಟ್ಕೊಳ್ಬಹುದು. Noun andre naming word. So it may be a name of a person, or it's the name of a place or a thing, or it is the name of an animal, an event, or it's the name of a plant. So ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು, ಒಂದು ಸ್ಥಳದ ಹೆಸರಾಗಿರಬಹುದು, ಒಂದು ವಸ್ತುವಿನ ಹೆಸರಾಗಿರಬಹುದು, ಒಂದು ಪ್ರಾಣಿಯ ಹೆಸರಾಗಿರಬಹುದು, ಒಂದು ಈವೆಂಟ್ ನ ಹೆಸರಾಗಿರಬಹುದು, ಅಥವಾ ಒಂದು ಪ್ಲಾಂಟ್ ನ ಹೆಸರು ಅಂದ್ರೆ ಸಸ್ಯದ ಹೆಸರಾಗಿರಬಹುದು. ಸೊ ಇಲ್ಲಿ ಹೆಸರನ್ನ ಸೂಚಿಸುವ ಎಲ್ಲಾ ಪದಗಳು ಕೂಡ ನೌನ್ಸ್ ಆಗಿರುತ್ತೆ. ಸೊ ಆಲ್ ದ ವರ್ಡ್ಸ್ ವಿಚ್ ರೆಫರ್ಸ್ ಅ ನೇಮ್, ದೇ ಆರ್ ಕಾಲ್ಡ್ ಆಸ್ ನೌನ್ಸ್. ಸೊ ಹೆಸರುಗಳನ್ನ ಸೂಚಿಸುವ ಎಲ್ಲಾ ಪದಗಳು ಕೂಡ ನೌನ್ಸ್ ಆಗಿರುತ್ತೆ. So now we are going to study some examples. ಈಗ ಒಂದಷ್ಟು examples ಅನ್ನ ಅಭ್ಯಾಸ ಮಾಡೋಣ. So here are examples for nouns. So some examples for nouns. First one, Ramesh. It's a person's name. ಇದು ಒಬ್ಬ ವ್ಯಕ್ತಿಯ ಹೆಸರಾಗಿದೆ. Then ಬೆಂಗಳೂರು. It's a place name. ಬೆಂಗಳೂರು ಅನ್ನೋದು ಒಂದು ಸ್ಥಳದ ಹೆಸರಾಗಿದೆ. ಟೈಗರ್ ಇಟ್ಸ್ ದ ನೇಮ್ ಆಫ್ ಆನ್ ಅನಿಮಲ್. ಸೊ ಟೈಗರ್ ಅನ್ನೋದು ಒಂದು ಪ್ರಾಣಿಯ ಹೆಸರಾಗಿದೆ. ಮ್ಯಾಂಗೋ ಇಟ್ಸ್ ದ ನೇಮ್ ಆಫ್ ಅ ಫ್ರೂಟ್. ಮ್ಯಾಂಗೋ ಅನ್ನೋದು ಹಣ್ಣಿನ ಹೆಸರಾಗಿದೆ. ಅಂಡ್ ಲಾಸ್ಟ್ ಒನ್, ಫಿಲಂ ಫೇರ್ 2025. ಇಟ್ಸ್ ದ ನೇಮ್ ಆಫ್ ಆನ್ ಈವೆಂಟ್. ಸೊ ಇದೊಂದು ಈವೆಂಟ್ ನ ಹೆಸರಾಗಿದೆ. ಇಲ್ಲಿ ಪದಗಳು ಬೇರೆ ಬೇರೆ ಆಗಿದ್ರು ಕೂಡ ಈ ಎಲ್ಲಾ ಪದಗಳು ಕೆಲವೊಂದು ಹೆಸರುಗಳನ್ನ ಸೂಚಿಸ್ತಾ ಇದೆ. ಸೊ ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನೌನ್ಸ್. ಸೊ ಇವೆಲ್ಲ ಕೂಡ ಹೆಸರುಗಳನ್ನ ಸೂಚಿಸ್ತಾ ಇರೋದ್ರಿಂದ ಇವೆಲ್ಲ ಕೂಡ ಏನಾಗಿದೆ? ನೌನ್ಸ್ ಆಗಿದೆ.
ನಮಗೆ ನೌನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಕೂಡ ಬರುತ್ತೆ. ಆದ್ರೆ ಇಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ನೌನ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನೌನ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಅಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಟ್ ಈಗ ಜಸ್ಟ್ ನೌನ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ನಿಮಗೆ ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರೊನೌನ್. ದೆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಸೆಕೆಂಡ್ ಒನ್ ಪ್ರೊನೌನ್ ಆರ್ ಪ್ರೊನೌನ್ಸ್. ಇದನ್ನ ಕನ್ನಡದಲ್ಲಿ ಸರ್ವನಾಮ ಅಥವಾ ಸರ್ವನಾಮ ಪದಗಳು ಅಂತೇಳಿ ಕರಿತೀವಿ. ದೆನ್ ವಾಟ್ ಆರ್ ಪ್ರೊನೌನ್ಸ್? ಪ್ರೊನೌನ್ಸ್ ಅಂದ್ರೆ ಏನು? ಸೊ ದೀಸ್ ಆರ್ ದ ವರ್ಡ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. So the words which used instead of nouns, ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳನ್ನ ಪ್ರೊನೌನ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್ಸ್. ನೌನ್ಸ್ ಅನ್ನ ಪದೇ ಪದೇ ರಿಪೀಟ್ ಮಾಡೋ ಬದಲಾಗಿ ಯೂಸ್ ಮಾಡುವಂತಹ ಇಂಗ್ಲಿಷ್ ಪದಗಳನ್ನ ನಾವು ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಹೇಳೋದಾದ್ರೆ ದ ವರ್ಡ್ ಐ, ವಿ, ಯು, he, she, it, they, his, her, etc. So all these are examples for pronouns. So ಇವೆಲ್ಲ ಕೂಡ pronouns ಗೆ examples ಆಗಿದೆ. Like I, we, you, he, she, it, they, his, her, etc. So why do we use these words? Means to avoid the repetition of nouns. ಸೊ ನೌನ್ ಅನ್ನ ರಿಪೀಟ್ ಮಾಡೋದ್ರ ಬದಲಾಗಿ ನಾವು ಈ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ವರ್ಡ್ಸ್ ದಟ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. ನಾಮಪದದ ಬದಲಾಗಿ ಉಪಯೋಗಿಸುವ ಪದಗಳಾಗಿರುತ್ತೆ. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ನೋಡಿದಾಗ ನಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಒಂದೆರಡು ಸೆಂಟೆನ್ಸ್ ಎಕ್ಸಾಂಪಲ್ಸ್ ಅನ್ನ ಕೂಡ ಈಗ ನೋಡೋಣ. ಪ್ರೊನೌನ್ಸ್ ನ ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೆ ಸೆಂಟೆನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ವಿವೇಕ್ ಈಸ್ ಅ ಸ್ಟೂಡೆಂಟ್. ಸೊ ಹಿಯರ್ ವಿವೇಕ್ ಈಸ್ ಅ ನೌನ್. ವಿವೇಕ್ ಅನ್ನೋದು ನೌನ್ ಆಗಿದೆ ಅಂಡ್ ಹಿ ಈಸ್ ಎ ಸ್ಟೂಡೆಂಟ್. ಅವನೊಬ್ಬ ವಿದ್ಯಾರ್ಥಿ. ವಿವೇಕ್ ಈಸ್ ಎ ಸ್ಟೂಡೆಂಟ್. ಹಿ ಈಸ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಸೊ ಇನ್ ದ ಸೆಕೆಂಡ್ ಸೆಂಟೆನ್ಸ್ ಇನ್ಸ್ಟೆಡ್ ಆಫ್ ವಿವೇಕ್ ವಿ ಯೂಸ್ಡ್ ಹಿ. ಸೊ ಇಲ್ಲಿ ಎರಡನೇ ವಾಕ್ಯದಲ್ಲಿ ನಾವು ವಿವೇಕ್ ಬದಲಾಗಿ ಹಿ ಅಂತ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ವರ್ಡ್ ದಟ್ ವಿ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಸೊ ಈ ಸೆಂಟೆನ್ಸ್ ಅಲ್ಲಿ ನೌನ್ ಬದಲಾಗಿ ನಾವು ಹಿ ಅನ್ನ ಯೂಸ್ ಮಾಡಿದ್ದೀವಿ. ಸೊ ಇಟ್ಸ್ ಎ ಪ್ರೊನೌನ್. ಸೊ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ವಿವೇಕ್ ಅನ್ನೋ ನೌನ್ ಅನ್ನ ರಿಪೀಟ್ ಮಾಡೋ ಬದಲಾಗಿ ನಾವು ಹಿ ಅಂತ ಯೂಸ್ ಮಾಡ್ಕೊಂಡಿದೀವಿ. ಸೊ ಇಟ್ಸ್ ಎ ಪ್ರೊನೌನ್. ಅಂಡ್ ದ ಸೆಕೆಂಡ್ ಎಕ್ಸಾಂಪಲ್ ಲತಾ ಈಸ್ ಅ ಸಿಂಗರ್. ಲತಾ ಒಬ್ಬ ಗಾಯಕಿ. ಶಿ ಈಸ್ ಲಿವಿಂಗ್ ಇನ್ ಅವರ್ ನೈಬರ್ಹುಡ್. ಅವಳು ನಮ್ಮ ನೆರೆಹೊರೆಯಲ್ಲಿ ವಾಸಿಸ್ತಾ ಇದ್ದಾಳೆ. ಸೊ ಇಲ್ಲಿ ಲತಾ ಅನ್ನೋದು ನೌನ್. ಇನ್ ಫಸ್ಟ್ ಸೆಂಟೆನ್ಸ್ ಲತಾ ಈಸ್ ಅ ನೌನ್, ಬಟ್ ಇನ್ಸ್ಟೆಡ್ ಆಫ್ ಲತಾ ವಿ ಯೂಸ್ಡ್ ಶಿ ಇನ್ ದ ಸೆಕೆಂಡ್ ಸೆಂಟೆನ್ಸ್. ಸೊ ಲತಾ ಅನ್ನೋದನ್ನ ರಿಪೀಟ್ ಮಾಡೋದ್ರ ಬದಲಾಗಿ ನಾವು ಶಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದೀವಿ. ಸೊ ಇನ್ಸ್ಟೆಡ್ ಆಫ್ ಲತಾ ವಿ ಯೂಸ್ಡ್ ಶಿ. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ದ ನೌನ್ ವಿ ಯೂಸ್ಡ್ ಪ್ರೊನೌನ್. ಸೊ ಹಿಯರ್ ಶಿ ಈಸ್ ಎ ಪ್ರೊನೌನ್. ಸೊ ಈ ರೀತಿ ನೌನ್ಸ್ ಬದಲಾಗಿ ಯೂಸ್ ಮಾಡುವಂತಹ ಎಲ್ಲ ವರ್ಡ್ಸ್ ಕೂಡ ಪ್ರೊನೌನ್ ಆಗಿರುತ್ತೆ. ಈಗ ನಿಮಗೆ ಪ್ರೊನೌನ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ಪ್ರೊನೌನ್ ಅಲ್ಲಿ ಕೂಡ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊನೌನ್ಸ್ ಬರುತ್ತೆ. ಅದನ್ನ ಮತ್ತೊಂದು ಡೀಟೇಲ್ಡ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ಹಿಯರ್ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಫಾರ್ ಪ್ರೊನೌನ್. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಅಡ್ಜೆಕ್ಟಿವ್ ಅಂಡ್ ವರ್ಬ್. ಅಡ್ಜೆಕ್ಟಿವ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಅದನ್ನು ಕೂಡ ಎಕ್ಸಾಂಪಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಒಂದೇ ಸಲ ನಾವು ಎಲ್ಲದನ್ನ ಅಭ್ಯಾಸ ಮಾಡಕ್ ಹೋದಾಗ ಗ್ರಾಮರ್ ಸ್ವಲ್ಪ ಕಷ್ಟ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಿಧಾನವಾಗಿ ನಾವು ಸುಲಭವಾಗಿ ಕಲ್ತ್ಕೊಂಡೋದಾಗ ಗ್ರಾಮರ್ ಅನ್ನೋದು ಈಸಿ ಅನ್ಸುತ್ತೆ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಇಂಗ್ಲಿಷ್ ಅನ್ನ ಕಲಿಯೋ ಆಸಕ್ತಿ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಒಂದು ವೇಳೆ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪ್ರೋತ್ಸಾಹವನ್ನ ನೀಡಿ. ಥ್ಯಾಂಕ್ ಯು.